ಮತ್ತೇನು ಮಗ ಕರೆದಿದ್ದು? ಏನಿಲ್ಲ ಮಗ, ನಿನ್ನೆಯಿಂದ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಬಗ್ಗೆನಾ? ಹಾಂ, ಹುಟ್ಟಾಗ್ಲಿಂದನೂ ನಿನಗೆ ರಿಜೆಕ್ಷನ್ ಮೇಲೆ ರಿಜೆಕ್ಷನ್. ನಿಮ್ಮ ಅಪ್ಪ ಅಮ್ಮ ನೀವು ಹುಟ್ಟಿದ ತಕ್ಷಣವೇ ನಿನ್ನ ತಿಪ್ಪೆಗಿಸ್ಬಿಟ್ಟಿದ್ರು. ರಿಜೆಕ್ಷನ್. ನೀನು ಇಷ್ಟಪಟ್ಟಿದ್ದ ಗರ್ಲ್ ಫ್ರೆಂಡು ನಿನ್ನ ತಲೆಯಲ್ಲಿ ಕೂದಲಿಲ್ಲ ಅಂತ ಬಿಟ್ಟೋಡೋದು. ರಿಜೆಕ್ಷನ್. ಆ ನಾಯಿ ತಂದೆ ಸಿತೋಯ್ತು, ಆ ಬೆಕ್ಕು ತಂದೆ ಒಡೋಯ್ತು. ಅದೆಲ್ಲ ಯಾಕೆ ಇವಾಗ? ಇರೋ ಇನ್ನೂ ಇದೆ. ಆಮೇಲೆ ಆ ಬ್ಲಡ್ ಡೊನೇಷನ್ ಮಾಡೋಕ್ಕೆ ಹೋದಲ್ಲ, ಬ್ಲಡ್ಡಲ್ಲಿ ಆಲ್ಕೋಹಾಲ್ ಜಾಸ್ತಿ ಇದೆ ಅಂತೇಳಿ ವಾಪಸ್ ಕಳಿಸ್ಬಿಟ್ರು. ಆ ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀಯಾ, ಅವರು ರಿಜೆಕ್ಟ್ ಮಾಡ್ತಾರೆ. ಜಾಬ್ ಅಪ್ಲಿಕೇಶನ್ ಹಾಕ್ತೀಯಾ, ಅವರು ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ನನಗೆ ಬೇಜಾರಾಯಿತು, ಏನು ಇವ್ನ ಜೀವನದಲ್ಲಿ ಹಿಂಗೆ ಆಗ್ತಾ ಇದೆಯಲ್ಲ ಅಂತ. ಯಾರು ಇವನ್ನ ಅಕ್ಸೆಪ್ಟ್ ಮಾಡೋರೇ ಇಲ್ವಾ, ಎಲ್ಲರೂ ಬಿಟ್ಟೋಗವ್ರ, ಆ ಥರ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಈ ನನ್ನ ಮಗನ ಅಕ್ಸೆಪ್ಟ್ ಮಾಡೋ ಅಂಥದ್ದು ಏನಾದರೂ ಇದೆಯಾ ಜೀವನದಲ್ಲಿ ಅಂತ ಹುಡುಕ್ತಾ ಇದ್ದೆ. ಅವಾಗ ಸಿಕ್ಕಿದ್ದೆ ಪ್ಲ್ಯಾಂಟು. ಇದು ನಿನ್ನನ್ನು ರಿಜೆಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸಾರಿ ಮಗ. ಅದಕ್ಕೆ ನಿನ್ನನ್ನ ಈ ಥರ ಮತ್ತೆ ರಿಜೆಕ್ಟ್ ಮಾಡದೇ ಇರೋದು. ಅದಕ್ಕೆ ನಿನ್ನನ್ನ ರಿಜೆಕ್ಟ್ ಮಾಡದೇ ಇರೋಂಥ ಬಡೇ ಜಸ್ಟ್ ಇಲ್ಲಿ ಬ್ರೋ, ಇಲ್ಲಿ ಬ್ರೋ ಮುಟ್ಲ ಮಾಡ ಅಂತ. ಇನ್ನು ಸ್ವಲ್ಪ ವೈಟ್ ತೋತೀರಾ?